ನಮಸ್ಕಾರ ಗುರುಗಳೇ, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತು ನಾನಿರೋದು ಕಾಶಿ ವಿಶ್ವನಾಥೇಶ್ವರ ದೇವಸ್ಥಾನ, ಬಳೆಪೇಟೆ ಸರ್ಕಲ್, ಬೆಂಗಳೂರು. ಈ ದೇವಸ್ಥಾನದ ಹಿನ್ನೆಲೆ ಹೇಳಬೇಕು ಅಂದರೆ ಇದು ತುಂಬ ಹಳೆಯ ದೇವಸ್ಥಾನ ಗುರುಗಳೇ. ಸುಮಾರು ನನಗೆ ಈ ದೇವಸ್ಥಾನದ ಮೂಲಗಳ ಪ್ರಕಾರ ಒಂದು 500 ವರ್ಷದ ಹಿಂದಿನ ದೇವಸ್ಥಾನ. ಇದನ್ನು ದಕ್ಷಿಣ ಕಾಶಿ ಅಂತ ಸಹ ಕರೀತಾರೆ. ಯಾಕೆ ಇದನ್ನು ದಕ್ಷಿಣ ಕಾಶಿ ಅಂತ ಕರೀತಾರೆ ಅಂದರೆ ಎಲ್ಲರಿಗೂ ಕಾಶಿಗೆ ಹೋಗಬೇಕು ಅನ್ನೋ ಆಸೆ ಇರುತ್ತೆ. ಆದರೆ ಯಾರಿಗೆ ಅಲ್ಲಿ ಹೋಗ್ಲಿಕ್ಕಾಗಲ್ಲ, ಅವ್ರು ಇಲ್ಲಿ ಬಂದು ದರ್ಶನ ಮಾಡಿದ್ರೆ ಕಾಶಿಗೆ ಹೋದಷ್ಟೇ ಪುಣ್ಯನೂ ಇಲ್ಲಿ ಸಿಗುತ್ತೆ ಅನ್ನೋದು ಇಲ್ಲಿನ ಒಂದು ಮಾತಾಗಿದೆ. ಈ ಒಂದು ಲಿಂಗನ ನಮ್ಮ ಪೂರ್ವಜರು ಕಾಶಿಯಿಂದ ತಂದಿದ್ದಾರಂತೆ ಗುರುಗಳೇ. ಅಂದರೆ ಹೇಗೆ ತಂದಿದ್ದಾರೆ ಅಂದರೆ, ಎಷ್ಟು ರಾತ್ರಿ ಹಗಲು ಅವರು ಜರ್ನಿ ಮಾಡಿದ್ದಾರೆ, ಅಂದರೆ ಅಲ್ಲಿಂದ ಬಂದಿದ್ದಾರೆ. ಎಲ್ಲೂ ನೆಲದ ಮೇಲೆ ಲಿಂಗನ ಇಡದೆ ತಲೆ ಮೇಲೆ ಹೊತ್ಕೊಂಡು, ಒಬ್ಬರಾದರೆ ಇನ್ನೊಬ್ಬರು ಸುಸ್ತಾದರೆ ಇನ್ನೊಬ್ಬರನ್ನ ಅದನ್ನು ತಲೆ ಮೇಲೆ ಹೊತ್ಕೊಂಡು ಲಿಂಗನ ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದಾರಂತೆ. ಅಂದರೆ ಎಲ್ಲೂ ನೆಲದ ಮೇಲೆ ಇಡದೆ ಅಲ್ಲಿಂದ ಕಾಶಿಯಿಂದ ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಇಲ್ಲಿ ಅಭಿಷೇಕ ಪೂಜೆಗಳನ್ನ ಮಾಡ್ತಾರೆ. ಈ ದೇವಸ್ಥಾನದಲ್ಲಿ ಇನ್ನೊಂದು ವಿಶೇಷತೆಯೂ ಇದೆ. ಅದೇನಪ್ಪ ಅಂದರೆ, ಈ ದೇವಸ್ಥಾನದಲ್ಲಿ ಎಲ್ಲ ದೇವಸ್ಥಾನದಲ್ಲಿ ನಾವು ಶಿವನ ನೋಡ್ಬೋದು, ಗಣೇಶ, ಸುಬ್ರಹ್ಮಣ್ಯನ ನೋಡ್ತೀವಿ. ಆದರೆ ಇಲ್ಲೇನಪ್ಪ ಅಂದರೆ ಬ್ರಹ್ಮ, ವಿಷ್ಣು, ಮಹೇಶ್ವರ 3 ಜನನ್ನು ಈ ದೇವಸ್ಥಾನದಲ್ಲಿ ನೋಡ್ಬೋದು. ಅದೇ ಥರ ರಾಜರಾಜೇಶ್ವರಿ, ಸರಸ್ವತಿ, ಚಾಮುಂಡೇಶ್ವರಿ, ಅನ್ನಪೂರ್ಣೇಶ್ವರಿ ಇಷ್ಟೂ ಜನನ ನಾವು ಒಂದೇ ದೇವಸ್ಥಾನದಲ್ಲಿ ನೋಡ್ಬೋದು. ಹೆಂಗಪ್ಪ ಇದು ಅಂತ ಅಂದರೆ, ನಮ್ಮ ಪೂರ್ವಜರು ನೋಡಿ ಎಷ್ಟು ಚೆನ್ನಾಗಿ ದೇವಸ್ಥಾನನ ಕಟ್ಟುವಾಗಲೇ ಅವ್ರು ಏನು ಚೆನ್ನಾಗಿ ಆ ಒಂದು ಪ್ಲ್ಯಾನ್ನ ಮಾಡಿದ್ದಾರೆ. ಅಂದರೆ ಇಲ್ಲಿ ಎಲ್ಲ ಇದು ಇವತ್ತು ನೆನ್ನೆ ಕಟ್ಟಿರೋ ದೇವಸ್ಥಾನದಲ್ಲಿ ಈ ಒಂದು ಪ್ರತ್ಯೇಕತೆ ಇರುತ್ತಲ್ವೋ ನಂಗೆ ಗೊತ್ತಿಲ್ಲ. ಆದರೆ ಇದು ಹಳೆ ಕಾಲದ ದೇವಸ್ಥಾನ ಆಗಿರೋದ್ರಿಂದನೇ ಸಂಪೂರ್ಣವಾಗಿ ಈ ದೇವಸ್ಥಾನಕ್ಕೆ ಇವಾಗ ನಾವು ಹೆಂಗೆ ಕಾಶಿಗೆ ಹೋದರೆ ಎಲ್ಲ ದೇವ್ರನ್ನೂ ಹೇಗೆ ದರ್ಶನ ಮಾಡ್ಬೋದು, ಅದೇ ಥರ ಇಲ್ಲಿನೂ ನಾವು ಎಲ್ಲರನ್ನೂ ದರ್ಶನ ಮಾಡ್ಬೋದು ಗುರುಗಳೇ. ಅಂದರೆ ಈ ಕಡೆ ನೀವು ವಿಷ್ಣುನೂ ನೋಡ್ಬೋದು, ಬ್ರಹ್ಮನೂ ನೋಡ್ಬೋದು, ಮಹೇಶ್ವರನೂ ನೋಡ್ಬೋದು. ಅದೇ ಥರ ರಾಜರಾಜೇಶ್ವರಿ, ಸರಸ್ವತಿ, ಚಾಮುಂಡೇಶ್ವರಿ ಎಲ್ಲಿ ನಾವು ಸಾಮಾನ್ಯವಾಗಿ ನಾನು ಇವಾಗ ಎಷ್ಟೊಂದು ದೇವಸ್ಥಾನಗಳಿಗೆ ಹೋಗ್ತಾ ಇರ್ತೀನಿ, ಎಲ್ಲೂ ನಮಗೆ ಚಾಮುಂಡೇಶ್ವರಿ, ಸರಸ್ವತಿ, ರಾಜರಾಜೇಶ್ವರಿ, ಅನ್ನಪೂರ್ಣೇಶ್ವರಿ ಒಂದೇ ದೇವಸ್ಥಾನದಲ್ಲಿ ನೋಡ್ಲಿಕ್ಕೆ ಸಿಗೋದಿಲ್ಲ. ಆದರೆ ಈ ದೇವಸ್ಥಾನದಲ್ಲಿ ನಮ್ಗೆ ಒಂದೇ ಕಡೆ ನಾವು ದರ್ಶನ ಮಾಡ್ಕೋಬೋದು. ಅದೇ ಥರ ಇನ್ನೊಂದು ಪ್ರತ್ಯೇಕತೆ ಏನು ಅಂದರೆ ಚಂಡಿಕೇಶ್ವರ ಅಂತಾರೆ. ಚಂಡಿಕೇಶ್ವರ ಅಂದರೆ ಈ ಮಕ್ಕಳು ಎಲ್ಲಿ ತುಂಬ ಗಲಾಟೆ ಮಾಡ್ತಾ ಇರ್ತಾರಲ್ವ, ಸೊ ಅಲ್ಲಿ ಹೋಗಿ ಆ ಚಂಡಿಕೇಶ್ವರನಿಗೆ ಒಂದು ಪೂಜೆ ಮಾಡಿಸ್ಕೊಂಡು ಬಂದರೆ ಮಕ್ಕಳು ಹಠ ಮಾಡೋದಾಗಲಿ ಅಥವಾ ತುಂಬ ಅಳೋದಾಗಲಿ ಕಮ್ಮಿ ಮಾಡ್ತಾರೆ ಅನ್ನೋದು. ಬನ್ನಿ ಗುರುಗಳೇ, ನಾವೀಗ ಇಲ್ಲಿನ ದೇವಸ್ಥಾನದ ಅರ್ಚಕರ ಜೊತೆ ಮಾತಾಡೋಣ. ಕಾಶಿ ವಿಶ್ವೇಶ್ವರ ಸ್ವಾಮಿ ದೇದ ಪ್ರೀತ್ಯರ್ಥಂ 4 ಸೋಮವಾರ ಬರುತ್ತೆ. ಕಾರ್ತಿಕ ಸೋಮವಾರ, ಅದರಲ್ಲಿ ಕಡೆ ಕಾರ್ತಿಕ ಲಕ್ಷ ದೀಪೋತ್ಸವ ನಡೆಯುತ್ತೆ. ವಿಶೇಷ ಪೂಜೆಗಳಿದೆ. ಎಲ್ಲ ಭಕ್ತಾದಿಗಳು ಬಂದು ಎಲ್ಲರಿಗೂ ವಿನಂತಿ. ಬನ್ನಿ ಗುರುಗಳೇ, ಈಗ ನಾವು ಇಲ್ಲಿನ ಸೇವಾಕರ್ತರ ಜೊತೆ ಮಾತಾಡೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್, ತಮ್ಮ ಹೆಸರು? ಸೋಮಶೇಖರ್ ಅಂತ. ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲೇ ಚಿಕ್ಕಪೇಟೆಯಲ್ಲಿ. ಈ ದೇವಸ್ಥಾನದ ಬಗ್ಗೆ ಸುಮಾರು ಕೆಂಪೇಗೌಡರ ಕಾಲದಿಂದ ಭಾಳ ಅದಕ್ಕಿಂತ ಹಿಂದೆ ಸುಮಾರು 700-800 ವರ್ಷದ ಹಳೆಯ ದೇವಸ್ಥಾನ ಇದು. ಕಾಶಿ ವಿಶ್ವನಾಥ ಅಂದರೆ ಬೆಂಗಳೂರಿಗೆ ಒಂದು ಲ್ಯಾಂಡ್ ಮಾರ್ಕ್ ಇದ್ದಂಗೆ. ಯಾರಿಗೆ ಕೆಲವರು ಬಳೆಪೇಟೆ ಸರ್ಕಲಲ್ಲಿ ಕಾಶಿ ವಿಶ್ವನಾಥ ದೇವಸ್ಥಾನ ಅಂದರೆ ಬೆಂಗಳೂರಲ್ಲಿ ಯಾರು ಬೇಕಾದ್ರೂ ಹೇಳ್ತಾರೆ, ಬೆಂಗಳೂರೇನು ಕರ್ನಾಟಕದಲ್ಲೇ ಹೇಳ್ತಾರೆ. ಇದೊಂದು ವಿಶೇಷ, ಭಾಳ ಶಕ್ತಿ ಇಲ್ಲಿ. ಏನೋ ದೇವರು ಇಲ್ಲಿ ಬಂದರೆ ಎಲ್ಲರಿಗೂ ಒಂದು ಮನಸ್ಸು ಶಾಂತಿ, ಆರೋಗ್ಯ, ಐಶ್ವರ್ಯ ಕೊಡೋ ಭಗವಂತ ಎಲ್ಲ ಕಡೆ ಕೇಳ್ಕೊಂಡ್ರು ಕೊಡ್ತಾನೆ. ಆದರೆ ಇಲ್ಲಿ ಬಂದು ಹೋದರೆ ಒಂದು ಎನರ್ಜಿ ಬಂದಂಗೆ ಆಗುತ್ತೆ ದೇವಸ್ಥಾನದ ಇತಿಹಾಸ ಹೇಳಿ. ಎಷ್ಟು ವರ್ಷದ ದೇವಸ್ಥಾನ? ಸುಮಾರು 700-800 ವರ್ಷದ ಹಳೆ ಕೆಂಪೇಗೌಡರ ಕಾಲದ್ದು ಇದು. ಅದಕ್ಕಿಂತ ಹಿಂದೆ ಇದು ಅಂತಲೇ ಹೇಳ್ಬೋದು. ಎಲ್ಲರೂ ತಂದಿರೋದು ಕಾಶಿಯಿಂದ ಅಲ್ವಾ ಸರ್? ಕಾಶಿಯಿಂದ ಸರ್, ಕಾಶಿಯಿಂದ ಬಂದಿರೋದು ಇದು. ಮೂಲ ಕಾಶಿ, ಅಲ್ಲಿಂದ ಬಂದಿರತಕ್ಕಂಥ ವಿಗ್ರಹ ಇದು. ಅದರಿಂದ ಕಾಶಿ ವಿಶ್ವನಾಥ ಅಂತ ಇದಕ್ಕೆ ಹೆಸರು. ಸೊ ಕಾಶಿಗೆ ಹೋಗ್ದಕ್ಕಾಗದೆ ಇರೋರು ಇಲ್ಲೇ, ಕಾಶಿಗೆ ಹೋಗ್ತಾ ಇದ್ದವರು ಇಲ್ಲೇ. ಅದು ಭಾಳ ಚೆನ್ನಾಗಿ ಇಬ್ರು ಇದು ಕಾಶಿಯಿಂದ ತಲೆ ಮೇಲೆ ಎತ್ಕೊಂಡ್ಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು ಆ ಕಾಲದಲ್ಲಿ. ಅಲ್ಲಿಂದ ನಡ್ಕೊಂಡು ತಲೆ ಮೇಲೆ ಎತ್ಕೊಂಡ್ಬಂದು ಮೇಡಮ್ ವೆಂಕಟೇಶ್ ಅಂತ. ಈ ಮೇಡಮ್ ಕಾಟನ್ಪೇಟೆ, ಓಲ್ತಲ್ಪೇಟೆ, OTC ರೋಡ್ ಅಂದರೆ ಇಲ್ಲಿಂದ ಧರ್ಮರಾಯ ದೇವಸ್ಥಾನದವರೆಗೂ ಎಲ್ಲ ಲಿಂಗಾಯತರ ಮಠನೇ, ಲಿಂಗಾಯತರ ಕಾಶಿ ವಿಶ್ವನಾಥ, ಇನ್ನೊಂದು ಬೆಳ್ಳಿ ಆಂಜನೇಯ, ಇನ್ನೊಂದು ದೇವಸ್ಥಾನ, ಎಲ್ಲ ಮಠಗಳೇ ಇರೋದು ನಮ್ಮ ದೇವಸ್ಥಾನ. ಒಂದು 7-8 ಮಠಗಳು ಇದೇ ರೋಡಲ್ಲಿ ಇತ್ತು. ನಿಮ್ಮೆಲ್ಲರಿಗೂ ಈ ಕಾರ್ತಿಕ್ ಮಾಸದಲ್ಲಿ ನಾನು ನಿಮ್ಮನ್ನೆಲ್ಲ ಭೇಟಿ ನಿಮಗೂ ಅಷ್ಟೇ, ನಿಮ್ಮ ಟಿವಿಯವರೆಗೂ ನಿಮಗೂ ಧನ್ಯವಾದಗಳು. ಈ ಕಾರ್ತಿಕ್ ಮಾಸದಲ್ಲಿ ಗುರುಗಳೇ ಇಲ್ಲೆಲ್ಲ ನೀವು ನೋಡ್ಬೋದು ಎಷ್ಟೊಂದು ದೀಪ ಅಂಟಿಸಿದ್ದಾರೆ. ಏನಕ್ಕೆ ಅನ್ನೋದು ಎಷ್ಟೋ ಜನಕ್ಕೆ ತಿಳಿದಿರೋರ್ಗೆ ಓಕೆ, ತಿಳಿದೇ ಇರೋರ್ಗೆ ಹೇಳ್ತೀನಿ.
ಈ ಕಾರ್ತಿಕ ಮಾಸದಲ್ಲಿ 365 ಬತ್ತಿಗಳು ದೀಪನ ಅಂಟಿಸ್ತಾರೆ. ಏನಕ್ಕಪ್ಪ ಅಂತ ಅಂದರೆ, ಈಗ ನಾವು ವರ್ಷದಲ್ಲಿ ಒಂದಿನ ಹೆಂಗೋ ಒಂದು ಪೂಜೆ ಮಾಡೋದು ಅಥವಾ ದೀಪ ಅಂಟಿಸೋದು ಯಾವುದೋ ಒಂದು ಕಾರಣಗಳಿಂದ ತಪ್ಪೋಗಿರುತ್ತೆ. ಸೊ ಹಾಗಾಗಿ ಕಾರ್ತಿಕ್ ಮಾಸದಲ್ಲಿ 4 ಸೋಮವಾರ ಬರುತ್ತಲ್ಲ, ಅಥವಾ ಕಾರ್ತಿಕ್ ಪೌರ್ಣಮಿ ಬರುತ್ತಲ್ವ, ಅದರಲ್ಲಿ ಯಾವುದಾದ್ರೂ ಒಂದು ದಿನ ನಾವು 365 ಬತ್ತಿನಿಟ್ಟು ತುಪ್ಪ ಹಾಕಿ ಕೆಳಗಡೆ ಒಂದು ಅಡಿಕೆ ತಟ್ಟೆಯಲ್ಲಿ ಅಕ್ಕಿ ಹಾಕಿ ಅದ್ರ ಮೇಲೆ ಈ ದೀಪನಿಟ್ಟು ತುಪ್ಪದಿಂದ ಆ ದೀಪನ ನಾವು ಬೆಳಗಿದ್ರೆ ಈ ವರ್ಷದಲ್ಲಿ ನಾವು ಯಾವತ್ತು ನಾವು ಮಿಸ್ ಮಾಡ್ಕೊಂಡಿರ್ತೀವಲ್ವ ದೀಪ ಅಂಟಿಸೋದು. ಸೊ ಆ ಒಂದು ಸಂಪೂರ್ಣ ಫಲ ನಮಗೆ ಕಾರ್ತಿಕ್ ಮಾಸದಲ್ಲಿ 365 ಬತ್ತಿ ಹಚ್ಚೋದ್ರಿಂದ ನಮಗೆ ಸಂಪೂರ್ಣ ಫಲ ಸಿಗುತ್ತೆ ಅನ್ನೋದು ನಮಗೆ ದೊಡ್ಡವರು ಹೇಳ್ಕೊಟ್ಟಿರೋ ಒಂದು ವಿಚಾರ. ಹಾಗಾಗಿ ಇನ್ನೂ ನಿಮಗೆ ಟೈಮ್ ಇದೆ, ಇನ್ನೂ ಕಾರ್ತಿಕ್ ಮಾಸ ಮುಗಿಯೋದಕ್ಕೆ. ಸೊ ಈ ಕಾರ್ತಿಕ್ ಮಾಸದಲ್ಲಿ ಶಿವನ ದೇವಸ್ಥಾನಕ್ಕೆ ಹೋಗಿ ಪ್ರತಿಯೊಬ್ಬರು 365 ಬತ್ತಿದು ಒಂದು ಬತ್ತಿನ ತೊಗೊಂಡು ಒಂದು ಹಣತೆ ತೊಗೊಂಡು ಎಲ್ಲರೂ ದೀಪನ ಹಣಿಸಿ ಅಂತ ಎಲ್ಲರ ಹತ್ರ ಈ ಒಂದು ಮುಖಾಂತರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದೇ ಥರ ಈಗ ಇಲ್ಲಿ ನೋಡಿ, ಈಗ ಇಲ್ಲಿ ಉತ್ಸವ ಮೂರ್ತಿಗೆ ಅಲಂಕಾರ ಮಾಡಿದ್ದಾರೆ. ಇದು ಲಾಸ್ಟ್ ಸೋಮವಾರ ಇಲ್ಲಿ ಕಲ್ಯಾಣೋತ್ಸವ ಮಾಡಿಸ್ತಾರೆ. ಯಾರಿಗೆ? ಶಿವನಿಗೆ ಪಾರ್ವತಿಗೆ ಕಲ್ಯಾಣೋತ್ಸವ ಮಾಡಿಸ್ತಾರೆ. ಬನ್ನಿ ಗುರುಗಳೇ, ಇವಾಗ ಪ್ರಸಾದದ ಬಗ್ಗೆ ಮಾತಾಡ್ತೀನಿ. ಆ ಪ್ರಸಾದ ಹತ್ರ ಕರ್ಕೊಂಡು ಹೋಗ್ತೀನಿ, ಬನ್ನಿ. ಪ್ರತಿ ಸೋಮವಾರ ಮಸಾಲೆ ದೋಸೆ 1,500 2,000 ಮಸಾಲೆ ದೋಸೆ, 25 kg ರೈಸ್ ಬಾತ್ ಮಾಡಿಸ್ತೀವಿ. 25 kg ಅದನ್ನು ಈ ಕಾರ್ತಿಕ ಸೋಮವಾರ ಮಾತ್ರ ಸಿಕ್ಕಾಪಟ್ಟೆ ಕೆಲಸ ನಮ್ಮಿದು. ಆ ಒಂದು ಅಥವಾ ಕಾರ್ತಿಕ್ ಮಾಸದಲ್ಲಿ ಮಾತ್ರನಾ? ಇಲ್ಲ ಪ್ರತಿ ಸೋಮವಾರನೇ ನೋಡಿ. ಅದಕ್ಕಾಗಿ ನೋಡಿ ಇಲ್ಲಿ ಹಾಕಿದ್ದೀವಿ ದೋಸೆ ನೋಡಿ. ನಮ್ಮ ಭಟ್ರು ಅಲ್ಲಿದ್ದಾರೆ, ಅವರೊಬ್ರು ಪ್ರತಿ ಸೋಮವಾರನೂ ಮಸಾಲೆ ದೋಸೆ. ಇವಾಗ ನನಗೂ ಸಹ ಪ್ರಸಾದ ಮಸಾಲೆ ದೋಸೆ ಮತ್ತು ರೈಸ್ ಬಾತ್ ಎರಡೂ ಸಿಗುತ್ತೆ. ಸೊ ನೀವು ಇಲ್ಲಿ ಬಂದಾಗ ತಪ್ಪದೆ ಇಲ್ಲಿ ಪ್ರಸಾದಕ್ಕೋಸ್ಕರ ಆದರೂ ಬನ್ನಿ, ಬಂದು ದೇವ್ರ ದರ್ಶನ ಮಾಡಿ ಆಶೀರ್ವಾದ ಪ್ರಸಾದನ ಪಡಿ. ಚಿಕ್ಕವರಿಂದಾಗಲೂ ಬರ್ತಾ ಇದ್ದೀವಿ. ತುಂಬ ವರ್ಷದಿಂದ ಅಂದರೆ ತುಂಬ ಪವರ್ಫುಲ್ ಆಗಿರೋ ದೇವಸ್ಥಾನ. ಏನು ಹರಿಸ್ಕೊಂಡಿದ್ರು ಚೆನ್ನಾಗಿ ಬರುತ್ತೆ. ನಾವು ಕಾರ್ತಿಕ್ ಸೋಮವಾರ ತಪ್ಪದೇ ಬರ್ತೀವಿ. ನಮಸ್ಕಾರ. ಇದು ಪುರಾತನವಾದಂಥ ದೇವಸ್ಥಾನ, ಕಾಶಿ ವಿಶ್ವೇಶ್ವರ ಅಂತ ಪ್ರಸಿದ್ಧಿ ಪಡೆದಿದೆ. ದಕ್ಷಿಣ ಕಾಶಿ ಅಂತ ಕರೀತಾರೆ. ಸುಮಾರು 100 ವರ್ಷಗಳ ಹಿಂದಿನಿಂದ ಚೆನ್ನಾಗಿ ಪೂಜೆ ನಡೀತಾ ಇದೆ. ಒಳ್ಳೆಯ ಅಲಂಕಾರಗಳು, ತೀರ್ಥ ಪ್ರಸಾದ ಚೆನ್ನಾಗಿ ನಡೀತಾ ಇದೆ. ಕಾರ್ತಿಕ ಸೋಮವಾರದಲ್ಲಿ 4 ಸೋಮವಾರಗಳು ವಿಜೃಂಭಣೆ ನಡೀತಾ ಇದೆ. ಹಾಗೆ ಶಿವರಾತ್ರಿ ದಿವಸ ಅತ್ಯಂತ ರಾತ್ರಿ ಎಲ್ಲ ಪೂರ್ತಿ 4 ಜಾಮಗಳು ಪೂಜೆ ನಡೆಯುತ್ತೆ. ಒಳ್ಳೆಯ ಒಂದು ಭಕ್ತಾದಿಗಳಿಗೆ ಒಳ್ಳೆಯ ಒಂದು ಇದು ಕೊಡ್ತಕ್ಕಂಥದ್ದು. ಅನೇಕ ಭಕ್ತಾದಿಗಳು ಕಾಶಿಗೆ ಹೋಗದೇ ಇರ್ತಕ್ಕಂಥವ್ರು, ಬೆಂಗಳೂರಿರ್ತಕ್ಕಂಥವ್ರು ದಕ್ಷಿಣ ಕಾಶಿ ಅಂತ ಹೇಳಿ ಇಲ್ಲಿಗೆ ಬಂದು ತಮ್ಮ ದೇವರ ಆಶೀರ್ವಾದವನ್ನು ಪಡೆದು ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸ್ಕೊಡ್ತಾ ಇದ್ದಾರೆ. ಸರಿ ಗುರುಗಳೇ, ಇದಾಗಿತ್ತು ನಮ್ಮ ಕಾಶಿ ವಿಶ್ವನಾಥೇಶ್ವರನ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಯಾರ್ಯಾರು ಹೋಗಿದ್ದೀರಾ ಕಮೆಂಟ್ ಮಾಡಿ, ಯಾರ್ಯಾರು ಹೋಗಿಲ್ಲ ಹೋಗಿ ದರ್ಶನ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡೋದನ್ನ ಮರಿಬೇಡಿ ಗುರುಗಳೇ ಅಂತ ಹೇಳ್ತಾ ಮತ್ತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ.